ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಬೆಕ್ಕು ನರಿ ಉಪದೇಶ. ಒಂದು ಕಾಡಿನಲ್ಲಿ ಬೆಕ್ಕು ಮತ್ತು ನರಿ ವಾಸವಾಗಿರ್ತವೆ. ಅವೆರಡೂ ಕೂಡ ಒಳ್ಳೆಯ ಗೆಳೆಯರಾಗಿರ್ತಾರೆ. ಅವರು ಕಾಲ ಕಳೆಯೋಕ್ಕೋಸ್ಕರ ಹೊತ್ತು ಕಳೆಯೋಕ್ಕೋಸ್ಕರ ಹರಟೆ ಹೊಡಿತಾ ಆಟ ಆಡ್ತಾ ಇರ್ತಾರೆ. ಮತ್ತು ಒಂದೊಂದು ಸರಿ ಕರುಣೆ, ಕ್ರೂರತನ, ದಯೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರುತ್ತೆ. ಯಾರಿಗೂ ತೊಂದರೆ ಕೊಡಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಂದು ತೋಳ ಒಂದು ಕುರಿನ ಬೇಟೆಯಾಡ್ಬಿಟ್ಟು ತಿನ್ನುತ್ತೆ. ಅದನ್ನು ಈ ಬೆಕ್ಕು ಮತ್ತು ನರಿ ನೋಡಿಬಿಟ್ಟು, ಅಯ್ಯೋ ಇದೆಂಥ ಕ್ರೂರವಾದ ಕೆಲಸ ಮಾಡ್ತು ಮಾರಯ್ಯ ಈ ತೋಳ, ಆ ಸಣ್ಣ ಬಡಪ್ಪ ಈ ಕುರಿನ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಲ್ಲ, ಇದಕ್ಕಿಂತ ಒಂದು ಸೊಪ್ಪು ಗೆಡ್ಡೆ ಗೆಣಸು ತಿಂದು ಬದುಕೋದೇ ವಾಸಿ ಅಂತೆಲ್ಲ ಮಾತಾಡ್ತಾರೆ. ಹೀಗೆ ಮಾತಾಡ್ತಾ ಮುಂದೆ ಹೋಗ್ತಾ ಇರಬೇಕಾದ್ರೆ ಮಧ್ಯಾಹ್ನ ಆಗೋಗುತ್ತೆ. ಇವೆರಡಕ್ಕೂ ಹಸಿವಾಗ್ಬಿಡುತ್ತೆ. ಆಗ ಅಲ್ಲೊಂದು ಕೋಳಿ ನೋಡ್ಬಿಟ್ಟು ನರಿ ಬಾಯಿಗೆ ಹೀಗೆ ನೀರು ಬಂದ್ಬಿಡುತ್ತೆ. ಹೆಂಗಾರು ಮಾಡಿ ಕೋಳಿ ತಿನ್ನಬೇಕಲ್ಲ ಅಂದ್ಬಿಟ್ಟು ಕೋಳಿನ ಸಾಯಿಸ್ಬಿಟ್ಟು ನರಿ ತಿಂದುಬಿಡುತ್ತೆ. ಅದೇ ರೀತಿ ಬೆಕ್ಕು ಕೂಡ ನೋಡ್ತಾ ಇರಬೇಕಾದ್ರೆ ಒಂದು ಇಲಿ ಕಾಣುತ್ತೆ. ಇಲಿನ ಹಿಡಿದುಬಿಟ್ಟು ತಿಂದು ತನ್ನ ಹೊಟ್ಟೆ ಹಸುವನ್ನು ತೀರಿಸ್ಕೊಳುತ್ತೆ. ಯಾವಾಗಲೂ ದಯೆ, ಕರುಣೆ ಅಂತ ಮಾತಾಡ್ತಿದ್ದ ಅವೆರಡೂ ಸಹ ಕ್ರೂರಿಗಳಾಗಿ ಎರಡೂ ಪ್ರಾಣಿಗಳನ್ನು ತಿಂದುಬಿಟ್ಟಿರ್ತವೆ. ಸೊ ಈ ಕಥೆ ನೀತಿ ಹೇಳುತ್ತೆ ಅಂತಂದರೆ, ಶಾಸ್ತ್ರ ಹೇಳುವುದು ಬದನೆಕಾಯಿ ತಿನ್ನುವುದು ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.